ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಕ್ಷಿಗೌಡ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಫ್ರೈಡೆ ಮಾಡುವಂತಹ ಒಂದಷ್ಟು ರೆಮಿಡೀಸ್ ಬಗ್ಗೆ. ಬಟ್ ಸ್ಯಾಟರ್ಡೇದು ಯಾಕೆ ಕಟ್ ಮಾಡಿದೆ ಅಂದರೆ ಆ ಪೋರ್ಷನ್ ನಾನು ಸ್ಯಾಟರ್ಡೇದು ಅವತ್ತೇ ಹಾಕ್ಬಿಟ್ಟಿದ್ರೆ ಡೆಫಿನೆಟ್ಲಿ ನಿಮಗೆ ಅದು ಲೈಕ್ ಟೋಟಲಿ ಮೆಸ್ಟ್ ಅಪ್ ಆಗಿ ಹೋಗ್ತಿತ್ತು. ಸೊ ಸ್ಯಾಟರ್ಡೇದು ಏನಪ್ಪ ಅಂದರೆ ತಮಿಳಿನಲ್ಲಿ ಆಲ್ರೆಡಿ ನೋಡಿರ್ತೀರಾ. ಸೊ ನಿಮ್ಮ ಹತ್ರ ಅಂಗಡಿ ಇತ್ತು ಅಥವಾ ಹಣಕಾಸಿನ ಸಮಸ್ಯೆ ಆಗ್ತಿದೆ, ವ್ಯಾಪಾರ ಚೆನ್ನಾಗಾಗ್ತಾ ಇಲ್ಲ ಅಂದರೆ ಯಾವುದೇ ಥರ ಅಂಗಡಿ ಆಗಿರ್ಬೋದು, ಇದಕ್ಕೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ನನ್ನ ಹತ್ರ ಒಂದು ರೆಮಿಡಿ ಇದೆ. ಸೊ ಆ ರೆಮಿಡಿ ಏನಪ್ಪ ಅಂದರೆ ಒಂದು ಕಪ್ಪು ಬಟ್ಟೆ ತೊಗೊಳ್ಳಿ. ಸೊ ಕಪ್ಪು ಬಟ್ಟೆ ಬರುತ್ತಲ್ವ, ಕಪ್ಪು ಬಟ್ಟೆ ಈಗ ಷಣ್ಮಾತ್ಮಂಗೆ ಅರ್ಕೆ ಕಟ್ತಿರ್ತೀವಲ್ವ, ಆ ಥರ ಅರ್ಕೆ ಕಟ್ಟೋದಕ್ಕೆ ಒಂದಿಷ್ಟು ಅಗಲದ ಬಟ್ಟೆ ತೊಗೋಬೇಕು. 5 ಲವಂಗ ಹಾಗೆ ಸ್ಫಟಿಕ ಕಲ್ಲು. ಇಲ್ಲಿ ಬರ್ತಾ ಇರುತ್ತೆ ನೋಡಿ, ಸ್ಫಟಿಕ ಅಂತ ಕೇಳಿದ್ರೆ ನೀವು ಯಾವುದೇ ಗಂಧಿಗೆ ಅಂಗಡಿಗೆ ಹೋಗಿ ಕೇಳಿದ್ರು ಸಿಗುತ್ತೆ, ಇಲ್ಲಾಂದ್ರೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಇಲ್ಲಿ ಹಾಕ್ತಿರ್ತೀನಿ ಫೋಟೋಸ್ನ. ಸ್ಫಟಿಕ ಅಥವಾ ಆಲಮ್ ಸ್ಟೋನ್ ಅಂತ ಏನು ಕರೀತಾರಲ್ವ ಅದು. 5 ಲವಂಗ, ಆಲಮ್ ಸ್ಟೋನ್ ಮತ್ತೆ ಒಂದೇ ಒಂದು ಅಡಿಕೆ, 1 ಇಲ್ಲ 2 ಅಡಿಕೆ, ಇಷ್ಟು ತಗೋಬೇಕು. ಮೇನ್ ಬೇಕಾಗಿರೋದು ಇಲ್ಲಿ ಹಾಕ್ತಾ ಹೋಗ್ತೀನಿ, ಕಪ್ಪು ಬಟ್ಟೆ, ಆಲಮ್ ಸ್ಟೋನ್, 5 ಲವಂಗ, ಒಂದು ಅಥವಾ 2 ಅಡಿಕೆ, ಇಷ್ಟನ್ನು ತಗೊಂಡು ಒಂದು ಅರ್ಕೆ ಕಟ್ಟಿಕ್ಬೇಕು. ಅರ್ಕೆ ದೇವ್ರ ಮುಂದೆ ನಾವು ಏನು ಅರ್ಕೆ ಕಟ್ತೀವಲ್ವ ಅದನ್ನು ಅರ್ಕೆ ಕಟ್ಟಿಕ್ಬಿಟ್ಟು ಬಾಕ್ಲು, ನೀವು ಅಂಗಡಿ ಆ ಬಾಕ್ಲಲ್ಲಿ ಏನಿರುತ್ತಲ್ವ ಆ ಬಾಕ್ಲಲ್ಲಿ ಕಟ್ಟಬೇಕು. ಅದು ಕಟ್ಟಿದ್ರೆ ನಿಮಗೆ ಯಾವುದೇ ಥರದ ಹಣಕಾಸಿನ ಸಮಸ್ಯೆ ಆಗೋದಿಲ್ಲ, ಹಾಗೆ ವ್ಯಾಪಾರ ಕೂಡ ತುಂಬ ಚೆನ್ನಾಗಾಗುತ್ತೆ. ಡೆಫಿನೆಟ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಯಾರಿಗೆ ಗೊತ್ತು, ಏನು ಇದಕ್ಕೇನು ಖರ್ಚು ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಆ ಆಲಮ್ ಸ್ಟೋನ್ ಒಂದು 20 to 30 ರೂಪೀಸ್ ಬರುತ್ತೆ. ಇನ್ನು ಅಡಿಕೆ ನಾರ್ಮಲಾಗಿ ಮನೇಲಿರುತ್ತೆ. ಹಾಗೆ ಸ್ಫಟಿಕ ಅದೊಂದೇ, ಸ್ಫಟಿಕ ಕಲ್ಲು, ಆಲಮ್ ಸ್ಟೋನ್ 2 ಒಂದೇ. ಹಾಗೆ ಲವಂಗ ಮನೇಲಿರುವಂತಹ ಒಂದು ಹಳ್ಳಿರುವಂತಹ, ಅಂದರೆ ಮೇಲೆ ಹೂವು ಇರುತ್ತಲ್ವ, ಇಲ್ಲಿ ಹಾಕ್ತೀನಿ ನೋಡಿ, ಇಲ್ಲ ಹೂವು ಇರುತ್ತಲ್ಲ ಆ ಥರದ್ದು ಒಂದು 2 ಲವಂಗ, ಒಂದು 5 ಲವಂಗ ಬೇಕು. 5 ಲವಂಗನ ತಗೊಂಡು ಅರ್ಕೆ ಕಟ್ಟಿಕ್ಬಿಟ್ಟು ಬಾಕ್ಲಲ್ಲಿ ಕಟ್ಟಿಕ್ಕಿ. ಸೊ ನೀವು ಅಂಗಡಿಗೆ ಮಾತ್ರ ಮಾಡೋದಕ್ಕಾಗದ ಅಂತ ಅನ್ನೋದಾದರೆ ಅಂಗಡಿಗೂ ಮಾಡ್ಬೋದು, ಮನೆಗೂ ಮಾಡ್ಬೋದು, ತುಂಬ ಒಳ್ಳೇದಾಗುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ. ರಿಸಲ್ಟ್ ಏನು ಬಂತು ಅಂತ ನಾನು ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋನ ನೋಡಿಕೊಂಡು ಒಂದಷ್ಟು ಜನ ಈ ರೆಮಿಡಿನ ಫಾಲೋ ಮಾಡೋರಿಗೂ ಕೂಡ ಒಳ್ಳೇದಾಗುತ್ತೆ. ಸೊ ಸಿಗೋ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.